ಹೀಗೆ ತುಂಬ ಕೆಲವಾರು ಪ್ರಶ್ನೆಗಳನ್ನು ಕೇಳಿದ್ರು. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಅಸ್ಟ್ರಾಲಜಿ ಬಗ್ಗೆ ಈ ವಿಚಾರಗಳು ಸಹಜವಾಗಿ ಬಂದಿದೆ. ತುಂಬ ಸೊಗಸಾಗಿದೆ, ತುಂಬಾ ಖುಷಿ ಆಗುತ್ತೆ. ನಿಮ್ಮ ಕೆಲವೊಂದು ತತ್ವಗಳು ನಮ್ಮ ದೇವರಾಣೆಗೂ ನಮ್ಗೆ ಅದ್ರ ಮೇಲೆ ತುಂಬಾ ಪ್ರಭಾವಿತರಾಗಿದ್ದೀವಿ ನಾವು. ತುಂಬಾ ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಾನು ಸಂಜೆ ವಾಕ್ ಮಾಡಬೇಕಾದ್ರೆ ಒಬ್ಬರು ಫೋನ್ ಮಾಡಿದರು. ಇದು ಗೌರವಯುತವಾದ ಸಂಭಾಷಣೆ. ಅವರೇನು ತುಂಬ ಗಂಟೆಗೆ ಮಾತಾಡಿಲ್ಲ. ಅವರು ಆಧ್ಯಾತ್ಮಿಕ ಸಾಧಕರು, ಶಿರ್ಡಿ ಸಾಯಿಬಾಬಾ ಅವರ ಭಕ್ತರು, ಜೊತೆಗೆ ಅಸ್ಟ್ರಾಲಜರ್ ಕಲಿತಾ ಇದ್ದಾರೆ. ತುಂಬ ಜನರ ಸಂಪರ್ಕ ಇದೆ. ಅವರು ನನಗೆ ಕೆಲವಾರು ಪ್ರಶ್ನೆಗಳನ್ನು ಕೇಳಿದರು. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಅಸ್ಟ್ರಾಲಜಿ ಬಗ್ಗೆ. ಅದ್ರ ಬಗ್ಗೆ ಒಂದು ಸೊಗಸಾದ ಮಾತುಕತೆ ಇದೆ. ಅದನ್ನು ಆಡಿಯೋ ಇವಾಗ ನಾನು ಹಾಕ್ತೀನಿ ನಿಮಗೆ. ತುಂಬ ಒತ್ತಿದೆ. ಅದರಲ್ಲಿ ಆಧ್ಯಾತ್ಮಿಕತೆ, ದೇವ್ರ ಬಗ್ಗೆ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇದ್ರ ಬಗ್ಗೆ ವಿಚಾರಗಳು ಸಹಜವಾಗಿ ಬಂದಿದೆ. ತುಂಬ ಸೊಗಸಾಗಿದೆ, ತುಂಬ ಅರ್ಥ ಆಗುತ್ತೆ ನಿಮಗೆ. ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು, ಹೆಚ್ಚಿಗೆ ಇದೆ. ಮನೆಯಲ್ಲಿ ಆರಾಮಾಗಿ ಹಾಕ್ಬಿಟ್ಟು ಕಣ್ಣು ಮುಚ್ಕೊಂಡು ಕೇಳಿ. ಎಷ್ಟು ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡ್ತವೆ. ಅದು ಹೆಚ್ಚಿಗೆ ಇರೋದ್ರಿಂದ ಇದಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಆಡಿಯೋ ಕೇಳಿ. ಥ್ಯಾಂಕ್ ಯು. ಹಲೋ ಹಲೋ ಸರ್, ಗುರುಗಳ ನಮಸ್ತೆ. ಇವ್ರೆ ಸರ್, ನಮಸ್ಕಾರ ಹೇಳಿ ಸರ್. ನಾವು ನಿಮ್ಮ ಹ್ಯಾಪಿ ಲೈಫ್ ಇದನ್ನ ನೋಡಿದೀವಿ ತುಂಬಾ ಸರಿ. ತುಂಬಾ ಖುಷಿ ಆಗುತ್ತೆ. ನಿಮ್ಮ ಕೆಲವೊಂದು ತತ್ವಗಳು ನಮ್ಮ ದೇವರಾಣೆಗೂ ನಮ್ಗೆ ಅದ್ರ ಮೇಲೆ ತುಂಬಾ ಪ್ರಭಾವಿತರಾಗಿದ್ದೀವಿ ನಾವು. ತುಂಬಾ ಖುಷಿ ಆಗುತ್ತೆ ನಮ್ಗೆ. ಥ್ಯಾಂಕ್ ಯು. ಆದ್ರೆ ಕೆಲವೊಂದು ವಿಚಾರಗಳು ಮಾತ್ರ ನಾವು ಸ್ವಲ್ಪ ತದ್ವಿರುದ್ಧ ಅನ್ಬೋದೇನೋ. ಯಾಕಂದ್ರೆ ಧರ್ಮದ ವಿರುದ್ಧವಾಗಿ. ಹೌದು, ಈಗ ಜ್ಯೋತಿಷ್ಯದ ಮೇಲೆ ನೀವು ಒಂದು ವಿಡಿಯೋ ಮಾಡಿದ್ರಿ. ಹೌದು, ನಮ್ಮ ವಾದ ಏನಂದ್ರೆ ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿಗಳು ಸುಳ್ಳು ಅಂತ. ಹೌದು, ನೀವೇನಂತೀರ ಗುರುಗಳೇ? ಕರೆಕ್ಟ್. ನೀವು ಜ್ಯೋತಿಷ್ಯವನ್ನು ಒಪ್ತೀರಲ್ವಾ? ಹೌದು, ಜ್ಯೋತಿಷ್ಯ ಅಂದ್ರೆ ಫಲ ಜ್ಯೋತಿಷ್ಯ ಅಲ್ಲ. ಫಲ ಜ್ಯೋತಿಷ್ಯ ಇಲ್ಲ. ನಾವು ಜೀವನದಲ್ಲಿ ಯಾವುದೇ ಫಲದ ಬಗ್ಗೆ ನಾವು ಮಾತಾಡಲ್ಲ ಗುರುಗಳೇ. ಫಲ ಜ್ಯೋತಿಷ್ಯನ ಬಲ, ಜನರಲ್ ಜ್ಯೋತಿಷ್ಯ, ದಟ್ ಇಸ್ ಪ್ಯೂರ್ ಸೈನ್ಸ್. ಅದು ಒಪ್ಲೇಬೇಕು. ಕರೆಕ್ಟ್ ಗುರುಗಳೇ. ಈಗ ವಿಷ್ಣು ಸಹಸ್ರನಾಮ, ಈಗ ಲಲಿತಾ ಸಹಸ್ರನಾಮದ ಬಗ್ಗೆ ನೀವು ಕೆಲವೊಂದು ಮಾತು ಹೇಳಿದಿರಾ. ಅದು ಡೀಟೇಲ್ಸ್ ಹೇಳಿಲ್ಲ. ಹನುಮಾನ್ ಚಾಲಿಸದ ಬಗ್ಗೆ ಹೇಳಿದಿರಾ. ಹೇಳಿ ಗುರುಗಳೇ. ಎಲ್ಲೋ ಒಂದ್ ಕಡೆ ನಿಮ್ಗೆ ಕೆಲವೊಂದ್ ಜನರ ನಂಬಿಕೆಗೆ ಏನೋ ನಾನ್ ಪೆಟ್ಟು ಬೀಳುತ್ತೇನೋ, ಪಾಪ ಅನ್ಸತ್ತೇನೋ ಅನ್ಸಲ್ವ ಗುರುಗಳೇ? ಅಂದ್ರೆ ನಾನ್ ನಿಮ್ಮ ಹತ್ರ ಹೇಳ್ತಿರುವಂತ ಆರೋಗ್ಯಕರವಾದ ಚರ್ಚೆ ಇದು ಏನಂದ್ರೆ, ಯಾವುದೇ ಮಂತ್ರ ಸಾಧನೆ ಹೇಳ್ಕೊಡೋದು, ಹೌದು, ಮತ್ತೆ ಅದನ್ನ ಅಭ್ಯಾಸ ಮಾಡಿಸೋದು, ಹೌದು ಗುರುಗಳೇ, ಇದೆಲ್ಲ ಇರುತ್ತಲ್ಲ, ಇದೆಲ್ಲ ಒಂದು ಆಧ್ಯಾತ್ಮಿಕವಾದ ಸಾಧನೆ. ಹೌದು ಗುರುಗಳೇ. ಸ್ಪಿರಿಚುವಲ್, ಟೋಟಲಿ ಸ್ಪಿರಿಚುವಲ್. ನಮ್ಮ ಹಿಂದೂಯಿಸಂ ನಲ್ಲಿ ಹಿಂದಿನ ಕಾಲದ ಋಷಿಮುನಿಗಳು ಆ ಮಂತ್ರಗಳ ಸೂತ್ರಗಳೆಲ್ಲ ಕೊಟ್ಟಿರೋದು ಮನುಷ್ಯನ ಮನಃಶಾಂತಿಗೆ, ಒಂದು ಅಗೋಚರವಾದ ಶಕ್ತಿಯನ್ನ ನಂಬೋಕೆ. ಅದನ್ನ ತುಂಬಾ ಜನ ಮಿಸ್ಯೂಸ್ ಮಾಡ್ಕೊಂಡು ಅದನ್ನ ವ್ಯಾಪಾರ ಮಾಡ್ತಿದ್ದಾರೆ. ನಿಜವಾಗ್ಲು ಈ ಮಾತನ್ನ ನಾನು ಒಪ್ತೀನಿ. ಅದರ ವಿರೋಧಿ ನಾನು. ಮಂತ್ರ ಪಠಣದ ವಿರೋಧಿ ಅಲ್ಲ. ಇದು ಬೇಸಿಕ್ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ. ಮಂತ್ರ ಇದ್ರ ಬಗ್ಗೆ ಹೀಗ್ ಮಾಡಿದ್ರೆ ಆಗತ್ತೆ ಅನ್ನೋದ್ರ ವಿರೋಧಿ. ಈಗ ಮಾಡಿದ್ರೆ ಆಗತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಕ್ಕೆ ಮನುಷ್ಯನ ಕೈಲಿ ಆಗೋದಿಲ್ಲ. ಸೊ ಇದು ಮಾಡಿದ್ರೆ ಇದಾಗತ್ತೆ. ಇಟ್ಸ್ ನಾಟ್ ಎ ಸೈನ್ಸ್, ಇಟ್ಸ್ ಎ ಬಿಲೀಫ್. ವಿಜ್ಞಾನಕ್ಕೂ ನಂಬಿಕೆಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಈ ನಂಬಿಕೆ ನಂಬಿಸ್ಕೊಂಡು ಏನ್ ಮಾಡ್ತಿದ್ದಾರೆ, ಒಂದು ಗ್ರೂಪ್ ಆಗ್ತಾ ಇದೆ. ಈಗ ದುರ್ಬಲ ಮನಸ್ಸು, ನೀವು ಪ್ರಬಲ ಮನಸ್ಸು ಈ ರೀತಿ ನೀವು ಮಾತಾಡ್ಬೇಕು ಅಂದ್ರೆ, ನಿಮ್ ಮನಸ್ಸು ಸ್ಟ್ರಾಂಗ್ ಇದೆ, ನಿಮ್ಮಲ್ಲಿ ಜ್ಞಾನ ಇದೆ, ನಿಮ್ ಪ್ರಶ್ನೆ ಕೇಳುವ ಹಕ್ಕಿದೆ. ತುಂಬಾ ಜನಕ್ಕೆ ಪ್ರಶ್ನೆ ಕೇಳುವ ವಿಧಾನನೇ ಗೊತ್ತಿಲ್ಲ. ಸರಿನೋ ತಪ್ಪು ಅನ್ನತಕ್ಕಂಥ ಯೋಚನೆ ಮಾಡತಕ್ಕಂಥ ಆಲೋಚನಾ ಶಕ್ತಿನೇ ಇಲ್ಲ. ಆ ತರ ಜನಸಂಖ್ಯೆ 80%. ನಿಮ್ಮಂತವ್ರು 20%. 80% ಮುಗ್ಧ ಮನಸ್ಸುಗಳನ್ನ ಮೋಹಿಸಿ ಇನ್ ದ ಸೆನ್ಸ್ ಕ್ರಿಯೇಟ್ ಮಾಡಿ, ಒಂದು ಆಸೆಯನ್ನ ಕ್ರಿಯೇಟ್ ಮಾಡಿ ಅದನ್ನ ಉಪಯೋಗಿಸ್ಕೋತಾರಲ್ಲ, ಅದರ ವಿರೋಧಿ. ಗುರುಗಳೇ, ಈಗ ನಾನು ನನ್ನ ಮಾತು ಇಷ್ಟೇ. ನಾನು ಇವಾಗ ಈಗ ಹೌದು, ನೀವು ಧರ್ಮ ವಿರೋಧಿ ಅಲ್ಲ. ನೀವು
ನೀವು ಜ್ಯೋತಿಷ್ಯದ ವಿರೋಧಿ ಅಲ್ಲ, ಜ್ಯೋತಿಷಿಗಳ ವಿರೋಧ. ಹೌದು, yes. ನಾನು ಈಗ ಜ್ಯೋತಿಷ್ಯ, ನಾನು ಕಲಿಯುವುದು ಯಾವುದೂ ಇಲ್ಲ, ಕಲಿತಾ ಇದ್ದೀನಿ ಅಂತ ಹೇಳ್ಬೋದು. ನಾನು ಕಲ್ತಿದ್ದೀನಿ ಗ್ರಹಗಳು, 27 ನಕ್ಷತ್ರಗಳು, ಪ್ಲಾನೆಟರಿ ಕಾಂಬಿನೇಷನ್, ಇವೆಲ್ಲದ್ರ ಬಗ್ಗೆ, ಮನುಷ್ಯನ ಜೀವನಕ್ಕೆ ಅವುಗಳು, ನಾವಿರೋ ನೇಚರು, ಇವೆಲ್ಲವೂ ನಾವು ಮಾಡೋ ಜನರು ಸಂಘ ಮಾಡುವಂತ ಇವೆಲ್ಲ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಪ್ರತಿಯೊಂದು. ಓಕೆ, ಜ್ಯೋತಿಷಿಗಳು ನಾನು ಯಾವುದೇ ಫಲಾಫಲಗಳನ್ನು ನಂಬಲ್ಲ. ನನ್ನ ಹತ್ರ ಎಷ್ಟೋ ಜನ ಕನ್ಸಲ್ಟ್ ಮಾಡಿದ್ರು ನಾನು ಯಾವತ್ತು ನೀವು ಇದನ್ನ ಮಾಡಿದ್ರೆ ಹೀಗಾಗುತ್ತೆ ಅಂತ ಯಾವತ್ತೂ ಹೇಳಲ್ಲ. ಏನಿದೆಯೋ ಕರ್ಮ, ವಿ ಹ್ಯಾವ್ ಟು, ನಾವು ಅದನ್ನ ಸಫರ್ ಮಾಡ್ಲೇಬೇಕು, ಅನುಭವಿಸ್ಲೇಬೇಕು. ಅದು ಯಾರಿಂದನೂ ಯಾರು ಕೂಡ ಹಾಗಂತ ಜ್ಯೋತಿಷ್ಯ ಸುಳ್ಳಲ್ಲ ಅನ್ನೋದು ನನ್ ಒಂದನೇದೇ ವಾದ. ಎರಡನೇದಾಗಿ ವಿಷ್ಣು ಸಹಸ್ರನಾಮ, ಈಗ ಭೀಷ್ಮ ಪರ್ವದಲ್ಲಿ ಭೀಷ್ಮರು ಶಯನ ಮಂದಿರದಲ್ಲಿ ಮಂಚದಲ್ಲಿ ಅವರು ವಿಷ್ಣು ಸಹಸ್ರನಾಮದ ಬಗ್ಗೆ ಪಾರಾಯಣ ಹೇಳಿದ್ದಾರೆ. ಭಾಗವತದಲ್ಲಿ ವಿಷ್ಣು ಸಹಸ್ರನಾಮದ ಬಗ್ಗಿದೆ. ಹೋಗ್ಲಿ, ಶಿರಡಿ ಸಾಯಿಬಾಬನಂತ ಒಬ್ಬ ಸಂತರು ಕೂಡ ವಿಷ್ಣು ಸಹಸ್ರನಾಮದ ಬಗ್ಗೆ ಜನರಿಗೆ ಹೇಳಿದ್ದಾರೆ. ಅವರು ಏನಂತ ಹೇಳಿದ್ದಾರೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಒಳ್ಳೇದಾಗತ್ತೆ. ಬನ್ನಂಜ ಗೋವಿಂದಾಚಾರ್ಯರು ಕೇಳಿದೀರಾ ಗುರುಗಳೇ ನೀವು? ಕೇಳಿದೀನಿ. ಅವರು ಒಂದು ಒಳ್ಳೆ ಶ್ರೇಷ್ಠರು. ಅವರು ವಿಷ್ಣು ಸಹಸ್ರನಾಮದ ಬಗ್ಗೆ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ, ಕ್ಯಾನ್ಸರ್ ಅಂತ ದೊಡ್ಡ ರೋಗಗಳು ಗುಣ ಆಗಿದೆ ಅಂತ. ನಾನು ಇದನ್ನ ರೋಗಗಳು ಗುಣ ಆಗಿದೆ ಅಂತ ನನ್ನ ಜೀವನದಲ್ಲಿ ಅದು ವ್ಯಕ್ತಿಗತ ಆಗೋ ತನಕ ನಾ ಯಾವ್ದನ್ನ ನಂಬಲ್ಲ. ಅದು ದೇವರೇ ಇರ್ಲಿ, ಮತ್ತೊಬ್ಬರೇ ಇರ್ಲಿ, ಯಾವ್ದನ್ನೇ ಇರ್ಲಿ, ನಾನ್ ನಂಬಲ್ಲ. ಆದ್ರೆ ಕೆಲವೊಂದು ಪಾಪ ಕೆಲವೊಂದು ಆತ್ಮಗಳಿರುತ್ತೆ, ಅವುಗಳಿಗೆ ಕೆಲವೊಂದು ಮನುಷ್ಯರು ಇರ್ತಾರೆ, ಅವರಿಗೆ ದೇವ್ರು ಬಿಟ್ರೆ ಬೇರೆ ದಾರಿ ಇರಲ್ಲ. ಈ ತರ ನೀವು ವಿಡಿಯೋ ಮಾಡೋದ್ರಿಂದ ಮನ್ಸಿಗೆಲ್ಲೋ ಎಫೆಕ್ಟ್ ಆಗುತ್ತೆ ಅನ್ಸಲ್ವ ಗುರುಗಳೇ? ಹೌದು, ನೀವು ಮಾಡ್ತಿರೋದು ಕೆಲವ್ರ ಅಂದ ಕಾರಣ ನೀವು ತಪ್ಪು ಅಂತ ಇದ್ದೀರಾ, ನಿಜ, ನಾ ಹೋಗ್ತೀನಿ. ಕೆಲವ್ರು ಏನ್ ಮಾಡ್ತಾರೆ, ಯಾರು ಗತಿ ಇರಲ್ಲ ಅವರಿಗೆ. ದೇರ್ ಇಸ್ ನೋ ಸಪೋರ್ಟ್ ಫ್ರಮ್ ಅದರ್, ಏನು ಇರಲ್ಲ ಅವ್ರ ಪಾಲಿಗೆ. ದೈವಕ್ಕೆ ಪೂಜೆ ಮಾಡಿದ್ರೆ ಏನೋ ಒಂದು ನಂಬಿಕೆ ಸಿಗುತ್ತೆ ಅನ್ನೋದು ಇರ್ಲಿ. ಯಾವ್ದಾದ್ರು ಒಂದು ನಂಬುವುದ್ರಿಂದ ಏನ್ ತೊಂದರೆ ಇದೆ ಅನ್ನೋದು ನನ್ನ ವಾದ. ಅಲ್ವಾ? ಇವಾಗ ದೇವ್ರನ್ನ ನಂಬುದ್ರಿಂದ ಏನ್ ತಪ್ಪಿದೆ ಅಲ್ವಾ ಗುರುಗಳು? ನಿಮ್ಮ ಕ್ವಶನ್ ತುಂಬಾ ದೊಡ್ಡದು. ಅಂದ್ರೆ ಸರ್, ಆಕ್ಚುಲಿ ಭೂಮಿ ಮೇಲೆ ಸಮಸ್ಯೆಗಳು ಬಂದಿರೋದೇ ದೇವರನ್ನ ನಂಬುವುದರಿಂದ. ಹಿಂಗೆ ಹೇಳಿದ್ರೆ ಹೆಂಗೆ ಗುರುಗಳೇ? ದೇವರೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ದೊಡ್ಡ ಕ್ವಶನ್. ಏನೋ ಪಾಪ ಕೇಳ್ತಾ ಇದೀವಿ ಅಂತ ಸುಮ್ನೆ ಬ್ರೀಫ್ ಆಗಿ ಹೇಳ್ತೀನಿ. ದೊಡ್ಡ ಕಥೆ ಇದು. ಉದಾಹರಣೆ ನೋಡಿ, ಇಸ್ಲಾಂ ಧರ್ಮದಲ್ಲಿ ಹೌದು ಯಾರು ನಂಬಿದ್ದಾರೆ? ಇಸ್ಲಾಂ ಧರ್ಮದಲ್ಲಿ ಯಾರನ್ನು ನಂಬಿಲ್ಲ. ಓಕೆ, ಅವ್ರು ಯಾವ್ದೋ ಒಂದು ಪೈಗಂಬರ್ ಬಂದಿದ್ದಾರೆ, ಅವ್ರು ಮಾಡಿರೋ ಪ್ರವಚನಗಳು, ಅವ್ರ ರೀತಿ ನೀತಿಗಳಿಂದ ನಾನು ಈ ಧರ್ಮದ ಬಗ್ಗೆ ನಂಬಲ್ಲ. ನಾನೊಬ್ಬ ಹಿಂದೂ ಅಲ್ಲ, ನಾನೊಬ್ಬ ಸನಾತನಿ. ನನ್ಗೆ ಯಾವುದೇ ಧರ್ಮದ ಬಗ್ಗೆ ಈಗ ನೋಡಿ, ಬ್ರೀಫ್ ಆಗಿ ಹೇಳ್ತೀನಿ ಪಾಪ, ಜಾಸ್ತಿ ಇದೆ ಕಥೆ ಇದು. ಈಗ ಇಸ್ಲಾಂ ಧರ್ಮ ಅನ್ನೋದು ನಂಬರ್ 2 ಪಾಪ ಅವ್ರು ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾರೆ, ನಿನ್ನ ಮಣ್ಣಿನ ಋಣ ತೀರ್ತು ಇಲ್ಲ. ಈಗ ನಮ್ಮ ಹಿಂದೂ ಧರ್ಮ ಇರೋದು ಭಾರತದಲ್ಲಿ ಮಾತ್ರ. ಸ್ವಲ್ಪ ಜನ ಇಲ್ಲಿಂದ ಹೋದ್ರು ಅಲ್ಲಿ ಇರ್ತಾರೆ ಅಷ್ಟೇ. ಸೊ ಇಸ್ಲಾಂ ಧರ್ಮ ವ್ಯಾಪಿಸಿದೆ. ಎಷ್ಟು ತೀಕ್ಷ್ಣವಾಗಿದೆ ಅಂದ್ರೆ, ಅವರು ತಮ್ಮ ದೇಹವನ್ನೇ ದೇವರಿಗಾಗಿ ಅರ್ಪಣೆ ಮಾಡುತ್ತಾರೆ. ನೀವು ಆಸ್ ಅ ಹಿಂದೂ ಆಗಿ ಅದರ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಹಿಂದೂ ಆಗಿ ಶಾಸ್ತ್ರ ಪುರಾಣಗಳನ್ನ ಅಧ್ಯಯನ ಮಾಡಿರೋ ಪ್ರಕಾರವಾಗಿ ಅದರ ಅವಶ್ಯಕತೆ ಇಲ್ಲ. ಆದ್ರೆ ಅವ್ರದ್ದು ಆ ಲೆವೆಲ್ಗೆ ಹೋಗ್ಬೇಕಾದ್ರೆ ಒಂದು ನಂಬಿಕೆ, ಆ ನಂಬಿಕೆ. ಅದೇ ರೀತಿ ಕ್ರಿಶ್ಚಿಯಾನಿಟಿನಲ್ಲಿ ಅದೊಂದು ಎಷ್ಟು ವಿಸ್ತಾರವಾಗಿದೆ. ಅವ್ರದ್ದು ಕೂಡ ಒಂದು ನಂಬಿಕೆ, ಅದು ದೇವ್ರೆ. ಕ್ರಿಶ್ಚಿಯನ್ ದೇವ್ರು, ಅಲ್ಲನೂ ದೇವ್ರು. ಹಿಂದೂಗಳಲ್ಲಿ ನಾನಾ ವಿಧವಾದ ದೇವರು. ಸೊ ಈ ಭೂಮಿ ಮೇಲೆ ನೆಕ್ಸ್ಟ್ ಮಾನವ ನಾಶ ಆಗೋದೇ ಈ ದೇವರಿಂದ. ಯಾವತ್ತರಿಂದ? ಈ ನಂಬಿಕೆ, ದೇವರು ಎನ್ನುವ ನಂಬಿಕೆಯಿಂದ. ಸೊ ನಂಬಿಕೆಗಳಲ್ಲಿ ತುಂಬಾ ತಪ್ಪುಗಳಿವೆ. ಅದು ವ್ಯಾಖ್ಯಾನ, ನನ್ನ ವ್ಯಾಖ್ಯಾನ. ನಂಬಿಕೆಗಳಲ್ಲಿ ತುಂಬಾ ತಪ್ಪುಗಳಿವೆ. ಆ ತಪ್ಪನ್ನ ಸರಿ ಮಾಡ್ಕೊಂಡು ಅವೆಲ್ಲ ಬೇಕಾಗಿಲ್ಲ ನಿಮ್ಗೆ. ಯಾವ ನಂಬಿ ಏನ್ ಮಾಡ್ಬೇಕು ಅವಶ್ಯಕತೆ ಇಲ್ಲ. ನೀನು ಒಳಮುಖನಾಗು, ಅಂತರ್ಮುಖಿ, ಸದಾ ಸುಖಿ, ಎಲ್ಲವನ್ನು ಬಿಡು. ಉಸಿರಾಟವನ್ನು ಗಮನಿಸ್ತಾ ಒಳಗಡೆ ಹೋಗು. ಯಾವ್ದು ಸರಿ, ಯಾವ್ದು ತಪ್ಪು, ಈ ದ್ವಂದ್ವಗಳು ಬೇಡ. ನೀನ್ ಏನನ್ನು ಬೇಡ, ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಕುಳಿತುಕೋ. ದಿನಕ್ಕೆ 20 ನಿಮಿಷ ಸೈಲೆಂಟ್ ಆಗಿ ಕುತ್ಕೊಂಡ್ರೆ ನಿಮ್ಗೆ ಯಾವ ಪೂಜೆನೂ ಬೇಕಾಗಿಲ್ಲ. ಯಾಕಂದ್ರೆ ಮನಸ್ಸು ಕ್ಲಿಯರ್ ಆಗ್ಬೇಕು. ಈಗೆಲ್ಲ ಮನಸ್ಸುಗಳಲ್ಲಿ ನಾನಾ ವಿಧವಾದ ಈ ನಂಬಿಕೆ ಅನ್ನತಕ್ಕಂಥ ಹೆಸರಲ್ಲಿ ದ್ವಂದ್ವಗಳನ್ನು ತುಂಬಿಟ್ಟು ಈ ನಾವು ಕ್ಲಾರಿಟಿನ ಕೊಡಕ್ಕಾಗಲ್ಲ. ಇಫ್ ಯು ಸೇ ಹಿಂದೂಯಿಸಮ್ ಇಸ್ ರೈಟ್ ಅಂದ್ರೆ ಸ್ವಲ್ಪ ನೀವು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಹೇಳಿದ್ರಲ್ಲಪ್ಪ, ಹೌದು. ಅಲ್ಲಿ ಭಾರತ ದೇಶದಲ್ಲಿ 140 ಕೋಟಿ ಜನರಲ್ಲಿ 20 ಕೋಟಿ ಮುಸ್ಲಿಮ್ಸ್ ತೆಗೆದ್ಬಿಡಿ.
ಉಳ್ಕೊಳ್ಳೋದೆಷ್ಟೋ 120 ಕೋಟಿ. ಹೌದು 120 ಕೋಟಿನ ಒಂದು 10 ಕೋಟಿ ಕ್ರಿಶ್ಚಿಯನ್ಸ್ ತೆಗಿರಿ. ಹೌದು ಈ ತರ ಬೇರೆ ಬೇರೆ ಕೆಲವು ಜಾತಿಗಳಲ್ಲಿ ಅದನ್ನ ಪಠನೆ ಮಾಡೋದಿಲ್ಲ. ಹೌದು ಒಂದು ಕೆಲವು ಜಾತಿಗಳಲ್ಲಿ ಮ್ಯಾಕ್ಸಿಮಮ್ ಒಂದು 10 ಕೋಟಿ ಜನಕ್ಕೆ ಭಾರತದಲ್ಲಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮದ ಬಗ್ಗೆ ತಿಳುವಳಿಕೆ ಇದೆ, ಅದರ ಅರಿವಿದೆ. ಒಪ್ಕೊಂತೀರಾ? ಹೌದು ಕೇವಲ 10 ಕೋಟಿ ಕೇವಲ ಭಾರತದಲ್ಲಿ. ಭಾರತ ಆಕ್ಚುಲಿ ಹೇಳ್ಬೇಕು, ಒಂದು ಕಂಪೇರ್ ಟು ಅಮೆರಿಕಾ ಅಂಡ್ ರಷ್ಯಾ, ಇಟ್ಸ್ ವೆರಿ ಸ್ಮಾಲ್ ಕಂಟ್ರಿ. ಸಿಂಪಲ್ ಆಗಿ ಯೋಚನೆ ಮಾಡಿ ನೀವು, ಭಾರತ ದೇಶದ 3ರಷ್ಟು ಜಾಗ ಅಮೆರಿಕದಲ್ಲಿದೆ. ಅಲ್ಲಿರೋದು ಬರೀ 36 ಕೋಟಿ ಜನಸಂಖ್ಯೆ. ನಮ್ಮೇಲೆ ಅಲ್ಲಿ ಯಾರು ವಿಷ್ಣು ಪುರಾಣ ಇಲ್ಲಿಂದ ಓದೋರು ಮಾಡ್ತಾರೆ ಹೊರತು ಅಲ್ಲಿಯವ್ರು ಯಾರು ಮಾಡೋದಿಲ್ಲ. ಸೊ ಬೇಗ ಪ್ರಪಂಚ ಭೂಮಿ ಎಷ್ಟೊಂದು ವಿಸ್ತಾರವಾಗಿದೆ, ನಮ್ಮ ಭಾರತ ಚಿಕ್ಕದು, ಅದರಲ್ಲಿ ಕೇವಲ 10 ಕೋಟಿ. ಈ ಪ್ರಪಂಚದಲ್ಲಿ ಎಲ್ಲರನ್ನು ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ ಪಠನ ಮಾಡ್ತಿದ್ದಾರಾ? ಇಲ್ಲ. ಅಂದ್ರೆ ಇದು ಒಂದು ಗ್ರೂಪಿಗೆ, ಒಂದು ನಂಬಿಕೆಗೆ ಒಳಪಟ್ಟಂತ ಶಾಸ್ತ್ರ, ತಪ್ಪಿಲ್ಲ. ಹೇಗೆ ನೆನ್ಪಿಟ್ಕೊಳ್ಳಿ, ಒಂದು ಗ್ರೂಪ್ಗೆ, ಒಂದು ಮನಸ್ಥಿತಿ ತುಂಬಾ ಮುಖ್ಯ. ಒಂದು ಮನಸ್ಥಿತಿಗೆ ಒಳಪಟ್ಟಂತ ಶಾಸ್ತ್ರ ನೀವು ಮಾಡ್ಕೊಳ್ಳಿ. ದಟ್ ಇಸ್ ಪ್ಯೂರ್ಲಿ ಪರ್ಸನಲ್. ಯಾಕೆಂದ್ರೆ ಪ್ರಪಂಚ ಪೂರ್ತಿ ಇದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಒಪ್ಕೊಂತೀರ ಪಾಯಿಂಟ್? ಪ್ರಪಂಚ ಪೂರ್ತಿ ಇದ್ರ ಮೇಲೆ ಡಿಪೆಂಡ್ ಆಗದೆ ಇರೋದ್ರಿಂದ ಇದೇ ಶ್ರೇಷ್ಠ ಅನ್ನತಕ್ಕಂತ ಅಧಿಕಾರ ಯಾರಿಗೂ ಇಲ್ಲ. ನಿನ್ನ ನಂಬಿಕೆ ನಿನಗೆ ಮಾತ್ರ ಶ್ರೇಷ್ಠ. ನಿಜವಾಗ್ಲೂ ಒಪ್ತೀನಿ ನಾನು, ಅಲ್ವಾ? ಈ ದಿಶೆನಲ್ಲಿ ಯೋಚನೆ ಮಾಡ್ತಾ ಇರೋದು, ನಾನು ಯೋಚನೆ ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ, ಕೆಲವಾರು ತುಂಬಾ ನನ್ಗೆಲ್ಲ ಫೋನ್ ಕಾಲ್ಸ್ ತುಂಬಾ ಬರುತ್ತೆ ಪಾಪ. ಎಲ್ಲ ಕಡು ಬಡವರುಗಳೇ ಜಾಸ್ತಿ, ಮಧ್ಯಮ ವರ್ಗದವರೇ ಜಾಸ್ತಿ ಫೋನ್ ಮಾಡೋದು. ಅರ್ಥ ಆಯ್ತಾ? ಈ ಕಾಂಟ್ರವರ್ಸಿ ಮಾಡೋರೆಲ್ಲ ಅಪ್ಪರ್ ಲೆವೆಲ್ ಅವ್ರು ಫೋನ್ ಮಾಡ್ತಾರೆ ಅಷ್ಟೇ. ಅದೆಲ್ಲ 1, 2, 3, 4 ಹಿಂಗ್ ಬರುತ್ತೆ. ತುಂಬಾ ಫೋನ್ ಕಾಲ್ಸ್ ಬರುತ್ತೆ. ಯಾಕೆಂದ್ರೆ ಈ ನಂಬಿಕೆಯಿಂದ ಅವ್ರು ತುಂಬಾ ಬಳಲ್ತಾ ಇದಾರೆ. ಅವ್ರು ಟೋಟಲ್ ಕನ್ಫ್ಯೂಷನ್. ಆಗ ಆ ಕನ್ಫ್ಯೂಷನ್ಗೆ ಆಸ್ ಎ ಯೋಗ ಗುರುವಾಗಿ ನನ್ನ ಧ್ಯಾನ ಅವೆಲ್ಲ ಮಾಡಿ ಅಭ್ಯಾಸ ಆಗಿ ನಾನು ಕೊಂಡಿರ್ತ ಸತ್ಯ, ನೀನು ಯಾವ ವಿಚಾರಗಳಿಗೂ ತಲೆ ಕೆಡಿಸ್ಕೋಬೇಡ. ಭಗವಂತ ಈ ದೈವಿ ಶಕ್ತಿ, ಸೃಷ್ಟಿಯ ಶಕ್ತಿಯನ್ನ ಅರ್ಥ ಮಾಡ್ಕೊಳಕ ಯಾರಿಂದಲೂ ಸಾಧ್ಯ ಇಲ್ಲ. ಅದನ್ನ, ಆ ಶಕ್ತಿಯನ್ನ ನೀನು ಜಡ್ಜ್ ಮಾಡಬೇಡ. ಅರ್ಥ ಆಗ್ತಿ? ಅದು ನನ್ನ ಕಾನ್ಸೆಪ್ಟ್. ಈಗ ಕೆಲವು ವಿಚಾರಣೆಗಳು ಯಾರು ಏನಾರ ಮಾಡ್ಕೋತಾರೆ. ಅರ್ಥ ಆಗ್ತಿದ್ಯಾ? ನನ್ನ ಕಾನ್ಸೆಪ್ಟ್ ಇದೆ, ಬೇರೆ ಏನಲ್ಲ. ಯಾಕೆಂದ್ರೆ ನಾನು ಇದನ್ನೇ ಸರಿ ಅಂತ ಹೇಳುವಷ್ಟು ಮನಸ್ಥಿತಿ ಶಕ್ತಿವಂತ ಯಾರು ಇಲ್ಲ. ಅಂತ ಒಂದು ಎಲ್ಲ ಚಿಕ್ಕ ಸರ್ಕಲ್ ಅಲ್ಲಿ ಇದ್ದಾರೆ. ಹಂಗಿರ್ಬೇಕಾದಾಗ ನೀನ್ ಯಾಕೆ ತಲೆ ಕೆಡ್ಸ್ಕೊತಿ? ಸುಮ್ನೆ ಇರೋನು ಚೆನ್ನಾಗಿದ್ದಾನಲ್ಲ, ನೀನ್ ಸೈಲೆಂಟ್ ಆಗಿರು. ನೀನಲ್ಲಿ ಪ್ರೀತಿ, ವಿಶ್ವಾಸ, ಗೌರವ ಇರ್ಲಿ. ನಿನ್ ಕೈಲಾದ್ರೆ ಸಹಾಯ ಮಾಡು, ಇಲ್ಲ ಟ್ಯಾಪ್ಗಿರು. ದಿಸ್ ಇಸ್ ಮೈ ಕಾನ್ಸೆಪ್ಟ್. ಸೊ ಐ ಅಗ್ರಿ ಕಾನ್ಸೆಪ್ಟ್. ಇವಾಗ ನನ್ನ ಮಾತು ಅಷ್ಟೇ. ಈಗ ಪ್ರಪಂಚದಲ್ಲಿ ಇಂಡಿಯಾ ಒಂದು ದೇಶ, ಇಂಡಿಯಾದಲ್ಲಿ ಕರ್ನಾಟಕ ಒಂದು ದೇಶ. ಕರ್ನಾಟಕದಲ್ಲಿ ನೀವೊಬ್ಬ ಯೂಟ್ಯೂಬ್ ಚಾನಲ್ ಗುರುಗಳ, ನೀವೊಂದು ವಿಡಿಯೋ ಮಾಡ್ತಿದ್ದೀರಾ. ನಿಮ್ಮ ವಿಡಿಯೋನ ಈ ಇಂತಿಷ್ಟು ವರ್ಗದವರು ನೋಡ್ತಾ ಇದ್ದಾರೆ. ಈಗ ನಿಮ್ಮ ಸಂದೇಶ ಕೂಡ ಪ್ರಪಂಚದ ಎಲ್ಲ ಕಡೆ ಹೋಗಲ್ಲ ಅಲ್ವಾ ಗುರುಗಳ? ನಾನು ಅಂದ್ರೆ ಹೇಳ್ತಾ ಇಲ್ಲ. ಅದ್ರ ಅರ್ಥ ಇಲ್ಲಿ ಯಾರು ಸರ್ವಜ್ಞ ಇಲ್ಲ. ಇಲ್ಲಿ ನೋಬಡಿ, ಇವನ್ ಸರ್ವಜ್ಞ ಕೂಡ ಸರ್ವಜ್ಞ ಅಲ್ಲ ಪ್ರಪಂಚದಲ್ಲಿ, ಅಲ್ವಾ ಗುರುಗಳೇ? ಈಗ ಬುದ್ಧ ಅವನ ಕಥೆಯಲ್ಲಿ ಹೇಳ್ತಾನೆ, ಅವನಿಗೆ ಯಾರೋ ಒಬ್ಬ ಶಿಷ್ಯ ಬಂದಂತೆ, ನಾನು ಇಡೀ ದೇಶನ ಚೇಂಜ್ ಮಾಡ್ಲಿಕ್ಕೆ ಹೋದೆ, ನಾನು ಉದಾಹರಣೆ ಆಗ್ಲಿಕ್ಕೆ ಆಗಿಲ್ಲ ಅಂದಾಗ ಬುದ್ಧ ಹೇಳಿದಂತೆ, ನೀನ್ ಇಡೀ ದೇಶ ಚೇಂಜ್ ಮಾಡ್ಲಿಕ್ಕೆ ಹೋದೆ, ಉದ್ಧಾರ ಆಗಿಲ್ಲ. ಇಡೀ ರಾಜ್ಯ ಚೇಂಜ್ ಮಾಡ್ಲಿಕ್ಕೆ ಹೋದೆ, ಉದ್ಧಾರ ಆಗಿಲ್ಲ. ಕೊನೆಗೆ ಅವನ ರಾಜ್ಯ ಇದು ಅವನ ಮನೆಗ್ ಬಂದಂತೆ, ಮನೆ ಮಂದಿನೇ ಅವನಿಗೆ ಚೇಂಜ್ ಮಾಡ್ಲಿಕ್ಕೆ ಆಗಿಲ್ಲ ಅಂತೆ. ಬುದ್ಧ ಅದಕ್ಕೆ ಹೇಳ್ದ, ಫಸ್ಟ್ ನೀನ್ ಚೇಂಜ್ ಆಗು, ಆಮೇಲೆ ನಿನ್ನಿಂದ ನಿನ್ ಮನೆ ಚೇಂಜ್ ಆಗುತ್ತೆ, ನಿನ್ ಮನೆಯಿಂದ ನಿನ್ ರಾಜ್ಯದಿಂದ ದೇಶ ಚೇಂಜ್ ಆಗ್ಬಹುದು, ಪರಿವರ್ತನೆ ಆಗ್ಬಹುದು. ಈಗ ಕೆಲವರು ಗಾಂಧೀಜಿನೂ ನಂಬ್ತಾರೆ, ಕೆಲವರು ಗೂಡ್ಸೆನೂ ನಂಬ್ತಾರೆ, ಅವರವರ ನಂಬಿಕೆಗೆ ಸಂಬಂಧಪಟ್ಟಿರುವಂತದ್ದು. ಈಗ ನೀವು ಮಾಡ್ತಿರೋ ವಿಡಿಯೋ ನಾನು ಅಗ್ರಿ, ನೀವು ಕೆಲವೊಂದು ಬೂಟಾಟಿಕೆಗಳನ್ನ ನಂಬುವುದಿಲ್ಲ, ಕೆಲವೊಂದು ಇದನ್ನೆಲ್ಲ ನಂಬಲ್ಲ, ನಾನು ನಂಬಲ್ಲ. ಕೆಲವೊಂದು ಜ್ಯೋತಿಷಿಗಳನ್ನ ನಾನು ನಂಬಲ್ಲ. ಈ ಯಾವ್ದೋ ಬೂಟಾಟಿಕೆ ಸ್ವಾಮೀಜಿಗಳು, ಯಾವ್ದೋ ರಾಮಚಂದ್ರ ಗುರೂಜಿ ಅಂತೆ, ಯಾವ್ದೋ ವಿನಯ್ ಗುರೂಜಿ ಅಂತೆ, ಅಲ್ಲಿ ಯಾವ್ದೋ ಭಾಗೇಶ್ವರ ಧಾಮ ಗುರೂಜಿ ಅಂತೆ, ಯಾವ ದೇವರು ಕೂಡ ಮಾಟ ಮಂತ್ರ ಇದೆಲ್ಲ ಒಪ್ಪಲ್ಲ. ದೈವಿ ಶಕ್ತಿ ಅನ್ನೋದು ಸಾತ್ವಿಕವಾಗಿ ಬರುವಂತದ್ದು. ಯಾರಿಗೋ ಜಾದು ತೋರಿಸಿ ಅಥವಾ ಯಾರಿಗಾದ್ರೂ ಮ್ಯಾಜಿಕ್ ಮಾಡಿ ಯಾರು ದೈವ ಶಕ್ತಿಯನ್ನ ಒಪ್ಪಲ್ಲ. ನಾನು ಒಪ್ಪಲ್ಲ ಅದನ್ನ. ಇವನ್ ದೇವ್ರ ಎದುರುಗಡೆ ಬಂದು ಮ್ಯಾಜಿಕ್ ಮಾಡಿದ್ರು ನಾನು ಒಪ್ಪಲ್ಲ, ಹೋಗಪ್ಪ ಅಂತೀನಿ. ಆದರೆ ಕೆಲವೊಂದು ಬಡ ಮನಸ್ಸುಗಳು ಇರ್ತವೆ, ಪಾಪ ದೊಂದ ಮನಸ್ಸುಗಳಿರ್ತಾರೆ. ಅವ್ರಿಗೆ ಯಾರೋ ಒಂದು ಹೇಳಿರ್ತಾರೆ, ನೋಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡು, ನಿಮ್ಗೆ ಒಳ್ಳೇದಾಗ್ಬೋದು ಅಂತ. ಪಾರಾಯಣ ಮಾಡೋದ್ರಿಂದ ಕೆಟ್ಟದೇನಾಗುತ್ತೆ? ನೀವೀಗ ಅದರಿಂದ ಏನೂ ಆಗಲ್ಲ ಅಂದಾದ್ರೆ ಅವ್ರ ಮನಸ್ಸಿಗೆ ಏನಾಗುತ್ತೆ? ಅಯ್ಯೋ ಇದೇನೋ ಇವು ಗುರುಗಳು ಹೇಳ್ತಾ ಇದಾರೆ, ತಿಳಿದವರು ಇದರಿಂದ ಏನು ಆಗಲ್ಲ ಅಂತ ಇದಾರೆ, ಹಾಗಾದ್ರೆ ನಾನು ಮಾಡಿದ್ರು ಫಲನೇ ಸಿಗಲ್ವಾ
ಅನ್ನೋ ಒಂದು ಯೋಚನೆ ಬರುತ್ತೆ. ಹಿಂದಿನವ್ರು ಏನಕ್ಕೆ ಈಗ ವಿಷ್ಣು ಸಹಸ್ರನಾಮ ಆದ್ಮೇಲೆ ಅದ್ರದ್ದು ಫಲದ ಬಗ್ಗೆ ಬರ್ದಿದ್ದಾರೆ. ಆಕ್ಚುಲಿ ಫಲದ ಬಗ್ಗೆ ನಾನೀಗ ಡೈಲಿ ವಿಷ್ಣು ಸಹಸ್ರನಾಮ ಬೆಳಿಗ್ಗೆ 4:15 ಬ್ರಾಹ್ಮಿ ಮುಹೂರ್ತದಲ್ಲಿ ಪಾರಾಯಣ ಮಾಡ್ತೀನಿ. ಆದರೆ ನಾನು ಇವತ್ತಿನ ತನಕ ಫಲಾದೇಶ ಓದಿಲ್ಲ, ಫಲ ಬಗ್ಗೆ ಓದಿಲ್ಲ. ಯಾಕಂದ್ರೆ ಆ ಫಲ ನಂಗೆ ಬೇಕಾಗಿಲ್ಲ ಗುರುಗಳ. ಆದ್ರೆ ಎಷ್ಟೋ ಜನ ಆ ಫಲಕ್ಕೋಸ್ಕರನೇ ಬದುಕ್ತಾರೆ. ಪಾಪ ಅವರಿಗೆ ಏನೋ ಒಂದ್ ನಂಬಿಕೆ, ಜೀವನದಕ್ಕೆ ಯಾರು ಇಲ್ಲ, ಭಗವಂತ ಒಬ್ಬ ನಾರಾಯಣ ಇದ್ದಾನೆ, ಅವ್ನು ನನ್ನನ್ನು ಏನಾದ್ರು ಕಾಪಾಡ್ತೇನೇನೋ, ತಿರುಪತಿ ತಿಮ್ಮಪ್ಪ ಇದ್ದಾನೆ, ಅವ್ನು ನನ್ನ ಏನಾದ್ರು ಕಾಪಾಡ್ತೇನೇನೋ ಅಂತ ಒಂದು ಮುಗ್ಧ ಮನಸ್ಸುಗಳಿರುತ್ತೆ. ಈಗ ನೀವು ವಿಡಿಯೋ ಮಾಡ್ತಿದ್ದೀರಾ, ಈ ವಿಡಿಯೋ ಮಾಡಿರೋದ್ರಿಂದ ವೈಜ್ಞಾನಿಕವಾಗಿ ನಾವು ಹೋಗ್ತೀವಿ, ಇದನ್ನ ನಿಮ್ಮ ಮಾತನ್ನ ನಮ್ಗೆ ಸರಿ ಅನ್ಸಿದ್ರೆ ತಗೋತೀವಿ, ಸರಿ ಇಲ್ಲ ಅಂದ್ರೆ ತಗೊಳಲ್ಲ. ಆದ್ರೆ ಮುಗ್ಧ ಮನಸ್ಸುಗಳು ಏನನ್ಸುತ್ತೆ, ನಾವು ಮಾಡಿರೋ ಪೂಜೆ ಮಂತ್ರದ ಬೆಲೆನೇ ಇಲ್ವೋ, ಹಾಗಾದ್ರೆ ಗುರುಗಳೇ ಏನೂ ಇಲ್ಲ ಅಂತಿದ್ದಾರೆ, ಪೂಜೆಗಳೆಲ್ಲ ಸುಳ್ಳು ಅಂತ ಇದ್ದಾರೆ, ಹಾಗಾದ್ರೆ ಇದೇನು ನನ್ಗೇನು ಒಳ್ಳೇದೇ ಆಗಲ್ವೋ ದೇವ್ರೆ ಅನ್ನೋ ಭಾವನೆ ಬರುತ್ತೆ ಅವ್ರ ಮನಸ್ಸಿಗೆ. ನೀವು ನಿಮ್ ವಿಡಿಯೋ ಮಾಡೋ ರೀತಿಯಲ್ಲಿ ಅವ್ರಿಗೆ ಏನ್ ಹೇಳ್ಬೇಕು, ನಿಮ್ಮ ನಂಬಿಕೆಗೆ ಭಗವಂತ ಇದಾನೆ, ಅವ್ನು ಒಳ್ಳೇದ್ ಮಾಡ್ತಾನೆ ಅನ್ನುವಂತ ಒಂದು ಪಾಸಿಟಿವ್ ವೈಬ್ ಕೊಟ್ಟರೆ ಸಾಕು ಅವರಿಗೆ. ಹೇಳಿದಿನಲ್ಲ, ನೀವು ಹೊರಗಡೆ ತಲೆ ಕೆಡ್ಸ್ಕೋಬೇಡಿ. ನಿಮ್ ಮನೆಯಲ್ಲಿ ಏನಿದೆಯೋ, ನಿಮ್ಮ ಮನೆ ದೇವ್ರ ಏನಿದೆಯೋ, ದೇವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡಿ. ಇಲ್ಲ ಅಂದ್ರೆ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಅಂತಲೂ ಹೇಳಿದ್ದೀನಿ. ಜೊತೆಗೆ ಇನ್ನೊಂದು ಹೇಳಿದ್ದೀನಿ, ನಿಮ್ಮಲ್ಲಿ ಏನೂ ಇಲ್ವಾ, ಏನು ಮಾಡಕ್ಕಾಗಲ್ವಾ, ಸೊ ಇದೇ ಮಾಡ್ಬೇಕು ಹಾಗೇ ಮಾಡ್ಬೇಕು ಅಂತಕ್ಕಂಥ ಭ್ರಮೆಯಿಂದ ಹೊರಗಡೆ ಬಂದು ಭಗವಂತ ನನ್ನ ಹತ್ರ ಏನು ಇಲ್ಲ ಅಂತ 1/4 ಗಂಟೆ ದೇವ್ರ ಮನೆ ಸುಮ್ಮನೆ ಕುಳಿತುಕೊಳ್ಳಿ. ಅಷ್ಟೇ, ಅದೇ ಅದ್ಭುತವಾದ ಪೂಜೆ. ಯಾಕೆಂದ್ರೆ ಭಗವಂತನನ್ನ ನನ್ನ ಮನಸ್ಸಿಗೆ ಅನುಗುಣವಾಗಿ ಅವನ ನಿಬಂಧನೆ ಮಾಡಕ್ ಆಗಲ್ಲ. ಇದು ಕೊಟ್ರೇನೆ, ಇದು ಮಾಡಿದ್ರೇನೆ ಅವ್ನು ನನ್ಗೆ ಒಲಿಯೋದು ಅನ್ನತಕ್ಕಂಥ ಥಾಟ್ಸ್ ಇಂದ ಹೊರಗಡೆ ಬನ್ನಿ. ನಿಮ್ಗೆ ಏನ್ ಪ್ರಾರ್ಥನೆ ಹೇಳ್ಕೊಟ್ಟಿದಾರೋ, ನಿಮ್ಮ ವಂಶದಲ್ಲಿ ಏನ್ ಬಂದಿದ್ಯೋ ಅದನ್ನ ಮಾಡ್ಕೊಂಡೋಗಿ ಅಂತ ಹೇಳಿದ್ದೀನಲ್ಲ ಬೇಕಷ್ಟು ಕಡೆ. ಮತ್ತೆ ನೀವು ಬೇರೆ ಎಲ್ಲ ವಿಡಿಯೋಗಳು ನೋಡಿಲ್ಲ ಹಾಗಾದ್ರೆ ನೀವು? ಇಲ್ಲ, ನಾನು ನೋಡಿದೀನಿ. ಆದ್ರೆ ನನಗೆ ಏನ್ ಅನ್ಸ್ತಂದ್ರೆ, ಎಲ್ಲೋ ಮುಗ್ಧ ಮನಸ್ಸುಗಳಿಗೆ ಏನೋ ಇಲ್ಲ, ಅದೇನ್ ಸರಿಯಾಗಿ ನೋಡಿಲ್ಲ ನೀವು. ಒಳ ಅರ್ಥ ಯಾವ್ದೋ ಒಂದ್ 2-3 ವಿಡಿಯೋಗಳು ನೋಡಿರ್ತೀರಾ. ಒಳ ಅರ್ಥದಲ್ಲಿ ನಾನು ಅದನ್ನೇ ಹೇಳಿದೀನಿ. ಈಗ ಅದೇ ಯಾಕಪ್ಪ, ನೆನ್ನೆ ವಿಡಿಯೋ ನೋಡ್ರಿ, ನೆನ್ನೆದು ಒಂದು ವಿಡಿಯೋ ಹಾಕಿದೀನಿ. ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಒಂದು ಪೂಜೆ ಇತ್ತು, ರಥೋತ್ಸವ ಇತ್ತು. ಅದರಲ್ಲೇ ನಾನು ಹೇಳಿದ್ದೀನಲ್ಲ, ಅದನ್ನ ಧಿಕ್ಕರಿಸುವುದು ದುರಾಂಕಾರ. ನಾವು ಪೂಜೆ ಮಾಡಲ್ಲ ನಾನು, ಆದ್ರೆ ಯಾರು ಪೂಜೆ ಕರೆದ್ರೆ ಹೋಗ್ತೀನಿ. ನೀವು ಪೂಜೆ ಮಾಡಲ್ಲ? ನಾನು ಖಂಡಿತ ಪೂಜೆ ಮಾಡಲ್ಲ. ನಾನು ಯಾವ್ದು ಹೋಮ ಯಜ್ಞ ಮಾಡಲ್ಲ. ಯಾರಾದ್ರೂ ಸತ್ಯನಾರಾಯಣ ಪೂಜೆ ಕರೆದ್ರೆ ನಾನು ಹೋಗ್ತೀನಿ, ಪ್ರಸಾದ ತಿನ್ಕೊಂಡ್ ಬರ್ತೀನಿ. ಪೂಜೆ ಪುನಸ್ಕಾರವನ್ನು ಧಿಕ್ಕರಿಸುವ ದುರಾಂಕಾರಿ ನಾನಲ್ಲ. ಯಾರಿಗೂ ಪೂಜೆ ಮಾಡ್ಬೇಡಿ ಅಂತ ಅದು ಹೇಳಲ್ಲ. ಅವ್ರು ಬಂದು ನನಗ್ ಕೇಳಿದ್ರೆ ಪೂಜೆ ಮಾಡ್ಲಾ ಬೇಡವಾ ಗುರುಜಿ ಅಂತ ಕೇಳಿದ್ರೆ ಮಾಡೋದ್ ಬೇಡ ಅಂತೀನಿ. ನೀವು ಮಾಡ್ತೀರಾ ಅಂದ್ರೆ ನಾನ್ ಮಾಡಲ್ಲ ಅಂತೀನಿ. ನಾನ್ ಪೂಜೆ ಮಾಡ್ತೀವಿ ಬನ್ನಿ ಗುರುಗಳಂದ್ರೆ ನಾನು ಹೋಗ್ತೀನಿ. ಈ ತರ ನಿಮ್ಮ ಮನಸ್ಥಿತಿ ಅರ್ಥ ಆಯ್ತಾ? ಇದು ತುಂಬಾ ಇದೆ ಪಾಪ, ಹೋಗ್ಲಿ, ಚರ್ಚೆ ಮಾಡೋದು ತುಂಬಾ ಜಾಸ್ತಿ. ಸದ್ಯಕ್ಕೆ ನನ್ನ ವಿಡಿಯೋಗಳು ಎಲ್ಲ ನೋಡಿ, ಅವಾಗ ನನ್ನ ಮನಸ್ಸಿನ ಆಳದ ಏನು ಆರ್ತನಾದ ಅಂತ ಕೇಳ್ತೀವಲ್ಲ, ಈ ಸಮಾಜದಲ್ಲಿ ಏನೇನು ಮೋಸ ಮಾಡ್ತಿದ್ದಾರೆ ಅದರ ವಿರುದ್ಧ ಅಷ್ಟೇ ನನ್ನ ಧ್ವನಿ, ಬೇರೆ ಏನು ಅಲ್ಲ. ಲಾಸ್ಟ್ ನನ್ನ ಮಾತು ಗುರುಗಳೇ, ಆಯ್ತು. ನೀವು ಯಾವುದೇ ಒಂದು ಪವಾಡಗಳನ್ನ ಮತ್ತೊಂದನ್ನ, ಈಗ ಗುರು ರಾಯರೆಲ್ಲೋ ಪವಾಡ ಮಾಡಿದಾರೆ ಅಂತಾರೆ, ಅದೆಲ್ಲ ದೊಡ್ಡ ಕತೆ ಸರ್. ಯಾವ ಗುರುಗಳು ಪವಾಡ ಮಾಡಿಲ್ಲ. ಒಂದ್ ಮಾತು ಈಗ ನಾನು ನಂಬ್ತೀನಿ ಅದ. ನಾನು ಎಲ್ಲೂ ಪವಾಡಗಳು ಸಾಯಿಬಾಬಾ ಅಲ್ಲಿ ದರ್ಶನ ಕೊಟ್ರೆ ನಾನ್ ನಂಬಲ್ಲ. ನಾನ್ ಯಾರೋ ಒಬ್ಬ ಸಾಯಿಬಾಬಾ ಆಕಾಶದಲ್ಲಿ ಕಾಣಿಸ್ತಾ ಇದ್ರೆ ನಾ ಹೇಳಿದೆ, ಸಾಯಿಬಾಬಾ ಏನು ತಲೆ ಕೆಟ್ಟಿದೆ ಆಕಾಶದಲ್ಲಿ ಕಾಣಿಸ್ಲಿಕ್ಕೆ? ಏನಕ್ಕೆ ಕಾಣಿಸ್ತಾರೆ ಸಾಯಿಬಾಬಾ? ಐ ಆಮ್ ನಾಟ್. ಯಾರೋ ಒಬ್ಬ ಮನುಷ್ಯ ನನಗೆ ಹೇಳಿದ, ಸಾಯಿಬಾಬಾ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಸಾಯಿಬಾಬಾ ಅಲ್ಲಿ ದರ್ಶನ ಕೊಡ್ತಾ ಇದಾರೆ ಆತರ ಅಂತ. ನಾನು ಸಾಯಿಬಾಬಾ ಏನಕ್ಕೆ ಆತರ ದರ್ಶನ ಕೊಡ್ಬೇಕು ನಿನಗೆ? ಕೊಡಲ್ಲ, ಅದು ಸುಳ್ಳು ಅನ್ನೋ ನನ್ನ ಭಾವನೆ. ಆದ್ರೆ ನನ್ನ ಚಿಕ್ಕವನಾಗಿದ್ದಾಗ ನನ್ನೊಂದು ಅನುಭವ ಹೇಳ್ತೀನಿ. ಅದನ್ನ ನೀವು ಜಾದು ಅಂತಿರೋ, ನನ್ನ ಮನಸ್ಸಿನ ಕಾಯಿಲೆ ಅಂತಿರೋ, ಏನಂತಿರೋ ನಿಮ್ ಬಿಟ್ಟಿರುವಂತದ್ದು. ಈಗ ನಾನು ಚಿಕ್ಕವನಾಗಿದ್ಬೇಕಾದ್ರೆ ಯಾರೋ ನಂಗೆ ಶಿರ್ಡಿ ಬಗ್ಗೆ ಹೇಳಿದ್ರು, ಸಾಯಿಬಾಬಾ ಅಂತ ಒಬ್ಬ ದೊಡ್ಡ ಸಂತ ಇದ್ದಾರೆ ಅಂತ. ನಾನು ಜನರಲ್ ಟ್ರೈನ್ ಅಲ್ಲಿ ಗೋವಾದಲ್ಲಿ ಹೇಗೋ ಎದ್ದು ಬಿದ್ದು ಜನರಲ್ ಟ್ರೈನ್ ಅಲ್ಲಿ ಟಿಕೆಟ್ ಮಾಡಿದೆ, ಶಿರ್ಡಿಗೆ ಹೋದೆ. ಶಿರ್ಡಿ ನನಗೆ ಕನ್ನಡ ಬರ್ತಾ ಇತ್ತು, ಹಿಂದಿ ಬರ್ತಾ ಇರ್ಲಿಲ್ಲ. ಅವಾಗ ನನಗೆ ಹಿಂದಿ ಬಗ್ಗೆ ನನಗೆ ಸ್ವಲ್ಪ ನಾಲೆಜ್ ಇರ್ಲಿಲ್ಲ. ನನಗೆ ಶಿರ್ಡಿ ಎಷ್ಟೊತ್ತಿಗೆ ಬರುತ್ತೆ, ಎಲ್ಲಿ ಇಳಿಬೇಕಂತಾನು ಗೊತ್ತಿಲ್ಲ. ಕೋಪರ್ಗಾಂವ್ ಅಂತ ಯಾರೋ ಹೇಳಿದಾರೆ, ಒಂದು ಟಿಕೆಟ್ ತಗೊಂಡಿದ್ದೆ ನಾನು ಅಷ್ಟೇ, ಕೋಪರ್ಗಾಂವ್ ಅಂತ. ನನಗೆ ಒಂದು 3 ಗಂಟೆ 1:30-2 ಗಂಟೆಗೆ ಪುಣೆ ತಲುಪಿದೆ ಟ್ರೈನ್, ಜನರಲ್ ಟ್ರೈನ್. ಬಿಹಾರ್ ಸಿಕ್ಕಾಪಟ್ಟೆ ಕ್ರೌಡ್ ಇರೋ ಟ್ರೈನ್ ಅಲ್ಲಿ ನಾನು ಎಲ್ಲೋ ಮೇಲ್ಗಡೆ ಟೆರೆಸ್ ಲಗೇಜ್ ಇರ್ತಾರಲ್ಲ ಅಲ್ಲಿ ಮಲಗಿದ್ದೆ ಗುರುಗಳೇ. ನನ್ಗೆ ಇಡೀ ಟ್ರೈನ್ ಅಲ್ಲಿ ಶಬ್ದ, ಮಾತಾಡ್ತಿಲ್ಲ. ನಾನೊಂದು 14-15 ವರ್ಷದ ಹುಡುಗ.
ನಾನು ಈಗ ಸಾಯಿಬಾಬಾ ನೋಡ್ಲಿಕ್ಕೆ ಬಂದಿದ್ದೀನಿ. ನನ್ಗೆ ಗೊತ್ತಿಲ್ಲ ಸಾಯಿಬಾಬಾ ಎಲ್ಲಿ ಬರ್ತಾರೆ, ಸಾಯಿಬಾಬಾ ಯಾರು, ಅವ್ರ ಟೆಂಪಲ್ ಕೂಡ ನೋಡಿಲ್ಲ ನಾನು, ಅವ್ರ ದರ್ಶನ ಕೂಡ, ಶಿರಡಿ ದರ್ಶನ ಕೂಡ ಮಾಡಿಲ್ಲ. ಯಾರೋ ಒಬ್ರು ಸಂತರು, ಯಾರೋ ಒಬ್ರು ಸನ್ಯಾಸಿಗಳು ಶಿರಡಿ ನಾನು ಕೇಳಿದಾಗ ಶಿರಡಿ ಅಂದ್ರೆ ಅಲ್ಲೊಂದಿದೆ ದೇವಸ್ಥಾನ ಅಂದಿರೋದಕ್ಕೋಸ್ಕರ ನಾನು ಹೋಗಿರೋದು ಧೈರ್ಯ ಮಾಡಿ. ನನಗೆ 1 ಗಂಟೆ ಪುಣೆದಲ್ಲಿ ನಾನು ಏನ್ ಮಾಡಿದೆ, ಬೇಜಾರಾಗಿ ಸಾಯಿಬಾಬಾ ಅಂತ ಮಲಗಿಬಿಟ್ಟೆ. ನನಗೆ ಸಾಯಿಬಾಬಾ ಕನ್ಸಲ್ ಬಂದ. ಸಾಯಿಬಾಬಾ ಯಾವ ತರ ಕನ್ಸಲ್ ಬಂದ ಅಂದ್ರೆ, ನಾನು ಮಾರನೇ ದಿನ ಶಿರಡಿಗೆ ಹೋದಾಗ, ಗುರುವಾರ ನಾನು ಮಾರನೇ ದಿನ ಶಿರಡಿಗೆ ಹೋದಾಗ ನನಗೆ ಯಾವ ರೂಪ ನಾನು ನೋಡಿದೀನಿ ಕನ್ಸಲ್ಲಿ, ಅದೇ ರೂಪ ನಾನು ಶಿರಡಿಯಲ್ಲಿ ನೋಡಿದೆ. ಇವಾಗ ಇದನ್ನ ನೀವೇನಂತೀರಾ? ಇದು ನಾನು ಯಾವುದೇ ಪವಾಡಗಳನ್ನ ನಂಬಲ್ಲ, ಸುಳ್ಳುಗಳನ್ನ ಹೇಳಲ್ಲ. ಇದನ್ನ ನೀವೇನಂತೀರಾ? ಯಾವ್ದೋ ಮನಸ್ಸಿನ ಕಾಯಿಲೆ ಹಾಗಾದ್ರೆ ನನಗೆ ಹೇಗೆ ಅದೇ ಬಾಬಾ ಅಲ್ಲಿ ಹೇಗೆ ಆ ಬಾಬಾ ಕಾಣಿಸ್ತದೆ ನನಗೆ? ನನ್ ಪ್ರಶ್ನೆ. ಈಗ ನನ್ ಕನ್ಸಲ್ಲಿರೋ ಬಂದಿರೋ ಬಾಬಾನಿಗೂ ನಾನು ಅಲ್ಲಿ ನೋಡಿರೋ ಬಾಬಾನಿಗೂ ಸೇಮ್ ಇದಾರಲ್ಲ, ಹೇಗೆ ಹಾಗಾದ್ರೆ? ನನ್ನ ಜೀವನದಲ್ಲಿ 100 ಪವಾಡಗಳನ್ನ ನಾನು ಅನುಭವಿಸಿದೀನಿ ಕಣ್ಣು ಮುಂದೆ. ನನ್ನ ತಂಗಿ ಮದುವೆಗೆ ನನ್ನ ಹತ್ರ ₹1 ದುಡ್ಡು ಇರ್ಲಿಲ್ಲ ಗುರುಗಳೇ, ನೀವು ನಂಬ್ತಿರೋಲ್ಲ. ನನ್ನ ಹತ್ರ ಪ್ರಾಮಿಸ್ ಆಗಿ ಇರ್ಲಿಲ್ಲ ನನ್ನ ಹತ್ರ. ನಾನೊಬ್ಬ ಶುದ್ಧವಾದ ದೈವಿಕ ಭಕ್ತ. ನಾನು ಈ ಅಸಡ್ಡೆಗಳನ್ನ, ಪವಾಡಗಳನ್ನ, ನನ್ನ ಸ್ವಾರ್ಥಕ್ಕೋಸ್ಕರ ಬದುಕೋ ಹುಡುಗ ಅಲ್ಲ ನಾನು. ನನ್ಗೆ ಇಷ್ಟ ಇಲ್ಲ ಆತರ ಬದುಕಲಿಕ್ಕೆ, ಸಮಾಜಕ್ಕೋಸ್ಕರ ಬದುಕೋ ಆಸೆ. ನಾನು ಬಾಬುನಿಗೆ ಯಾವಾಗ್ಲೂ ಬಾಬಾ ನನ್ನ ಜೀವನದಲ್ಲಿ ನನ್ನ ತಂಗಿ ಮದುವೆ ಮಾಡ್ಬೇಕು ಅಂತ ನಾನು ಕೇಳಿಲ್ಲ. ನಾನು ಹೋದಾಗ ಬಾಬಾ ಮುಂದೆ ಜೀವನ ಏನು, ನಾನು ಏನೇನೋ ಕನಸು ಕಂಡಿದ್ದೀನಿ ಸಮಾಜದ ಬಗ್ಗೆ, ಏನೋ ಒಳ್ಳೆ ಯೋಚನೆಗಳು ಮಾಡಿದೀನಿ, ಏನ್ ಮಾಡುದು ಬಾಬಾ ಅಂತ ಕೂತ್ಕೊಂಡಿದ್ದೆ. ನನಗೆ ಯಾರೋ ಒಬ್ಬ ಪರಿಚಯ ಆದ ಅಲ್ಲಿ. ಅವ್ನು ನನಗೆ ಬರೀ 1.5-2 ವರ್ಷದಲ್ಲಿ ನಾನು ಕೋಟ್ಯಾನ್ಗಟ್ಲೆ ಸಂಪಾದನೆ ಮಾಡಿದೆ. ನನ್ನ ತಂಗಿ ಮದುವೆನ ಶಾಸ್ತ್ರೋಕ್ತವಾಗಿ ಒಂದು ಸಿಕ್ಕಾಪಟ್ಟೆ ಮನಸ್ಸಿಗೆ ಹೇಗ್ ಬಂತು ಅಷ್ಟು ಶುದ್ಧವಾಗಿ ಖುಷಿಯಾಗಿ ಮಾಡ್ಕೊಟ್ಟೆ ನನ್ನ ತಂಗಿ ಮದುವೆನ. ಒಂದು ಒಳ್ಳೆ ಫ್ಯಾಮಿಲಿಗೆ, ದುಡ್ಡಿದ್ದವರಿಗಲ್ಲ, ಒಳ್ಳೆ ಮನೆತಂದವರಿಗೆ ಎಲ್ಲರಿಗಿಂತ ಹೆಚ್ಚಾಗಿ. ಈಗ ಇದನ್ನ ನೀವೇನಂತೀರ ಗುರುಗಳೇ? ಇದು ನನ್ನ ಅಮ್ಮ ನನ್ಗೆ ಏನ್ ಸಾಯಿಬಾಬಾ ಅಂತೀಯ ಯಾವಾಗ್ಲೂ ಅಂತ ನನ್ನ ಜಗಳ ಮಾಡೋಳು. ನಾನು ಹೇಳಿದ್ದೆ, ನಿನ್ನ ಮನೆ ದ್ವಾರ ಬಾಗ್ಲಿಕ್ಕೆ ನಾನು ಸಾಯಿಬಾಬನ ಸ್ಟ್ಯಾಚು ಹಾಕ್ತೀನಿ ನೋಡು ಅಂತ ಹೇಳಿದ್ದೆ. ನಾನು ಹೊಸ ಮನೆ ಕಟ್ಟದೆ, 1.5 ಕೋಟಿ ಕೊಟ್ಟು ಮನೆ ದ್ವಾರ ಬಾಗ್ಲಿದೆಯಲ್ಲ ಅಲ್ಲಿ ಸಾಯಿಬಾಬನ ಕೆತ್ತನೆ ಮಾಡಿದೀನಿ ಮರದಿಂದ. ಈಗ ನೀವು ಇದನ್ನ ಪವಾಡ ಅಂತೀರಾ? ಇಲ್ಲ, ಇದು ನನ್ನ ಪ್ರಯತ್ನ ಅಂತ ನಾನಂತೂ ಒಪ್ಪಲ್ಲ. ನಥಿಂಗ್, ನಾನು ಇದನ್ನ ಒಪ್ಪಲ್ಲ. ಇದು ನಾನು ನನ್ನ ಬಾಬನ ಪವಾಡ ಅನ್ನಲ್ಲ. ನಾನು ಏನನ್ನ ನನ್ನ ಭಕ್ತಿಗೆ ಒಲ್ದಿರೋದು ಅಥವಾ ನನ್ನ ಹಣೆ ಬರನೋ ಕರ್ಮನೋ ನನಗೆ ಗೊತ್ತಿಲ್ಲ. ಬಟ್ ನನ್ ಕಣ್ಣಿಗೆ ಕಂಡಿರೋ ಸತ್ಯ, ನನ್ನ ಜೀವನದಲ್ಲಿ ಅನುಭವಿಸಿರುವಂತ ಸತ್ಯ. ಇದಕ್ಕೆ ನೀವೇನಂತೀರ ಗುರುಗಳೇ? ಇದಕ್ಕೆ ನೀವು ದೇವರೇ ಇಲ್ಲ ಅನ್ನೋ ಹಂಗಿದ್ರೆ ಗುರುಗಳೇ, ಇದು ಹಾಗಾದ್ರೆ ನಡೆದಿರೋದೇನು? ನನ್ನ ಕಣ್ಣಲ್ಲಿ ಬಾಬಾ ಏನಕ್ಕೆ ಹಾಗೆ ಬಂದ? ನಾನೇನು ಹಾಗಾದ್ರೆ ನನ್ನ ಅಬ್ನಾರ್ಮಲ್ ಪರ್ಸನ್ ಅಥವಾ ನಾನೇನೋ ಏಲಿ ಅಂತ ನನ್ಗೆ ಮುಂದೆಗಡೆ ಏನಾಗುತ್ತೆ ಅಂತ ತಿಳಿಲಿಕ್ಕೆ? ಈಗ ನಿಮ್ಮ ಭಾವನೆಗೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ರೆ ನನ್ನನ್ನು ಅಬ್ನಾರ್ಮಲ್ ಅಂತಾರೆ. ಅಲ್ಲಲ್ಲ, ನಾನು ಹೇಳುವಂತ ಅಲ್ಲ, ಇರ್ಲಿ ಪಾಪ, ಇರ್ಲಿ, ಕೇಳಿ ನೋಡಿ. ವೆರಿ ಸಿಂಪಲ್. ನೀವು ಸರಳವಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ ಮನಸ್ಸು ತುಂಬಾ ಪ್ಯೂರ್ ಆಗಿತ್ತು, ನಿಮ್ ಮನಸ್ಸಿನ ಒಂದು ಭಕ್ತಿ ಇತ್ತು. ಹೌದು. ಮತ್ತೆ ಆಲ್ರೆಡಿ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೆಯೋ ಸಾಯಿಬಾಬಾ ಅವರ ಕಲ್ಪನೆ ನಿಮ್ ಮನಸ್ಸಲ್ಲಿ ಇರುತ್ತೆ. ಆ ಕಲ್ಪನೆ ಅದೇನಿರುತ್ತೋ, ಆ ಭಕ್ತಿ ಇರುತ್ತೋ, ಅದು ಸುಪ್ತ ಮನಸ್ಸಿನಲ್ಲಿ ಹೋಗಿ ಸುಪ್ತ ಮನಸ್ಸು ಕನಸಿನ ರೂಪದಲ್ಲಿ ಹೊರಗಡೆ ಬರುತ್ತೆ. ಅದು ನಂಬರ್ 1. ಸೊ ಅದು ಕನಸು ಆಗೋದು ಹಾಗೆ. ನಮ್ಮ ಒಳ ಮನಸ್ಸಿನಲ್ಲೇ ಎಲ್ಲ ಇರೋದು, ಸುಪ್ತ ಮನಸ್ಸಿನಲ್ಲಿ. ಬೇರೆ ದಿನ ಆಗದಿರೋದು ಅದೇ ದಿನ ಏನಕ್ಕಾಗುತ್ತೆ ಗುರುಗಳೇ? ತೀವ್ರವಾದ ಆಸೆ ಮೇಲೆ ಡಿಪೆಂಡ್ ಆಗತ್ತದು. ನಿಮ್ಮ ಆಸೆಗಳು ಯಾವ್ದಿರುತ್ತೋ ತೀವ್ರವಾಗಿದ್ದಾಗ ಆವಾಗ ಅದಾಗೋದು ತೀವ್ರತೆ ಮೇಲೆ ಡಿಪೆಂಡ್ ಆಗತ್ತೆ. ನನ್ನ ವಾದ ಇಷ್ಟ ಗುರುಗಳೇ. ಅದಕ್ಕೆ ಮನುಷ್ಯನ ನೋಡಿದ್ರೆ ದೈವ ಕೂಡ ಹೆದರುತ್ತಂತ. ಏನ್ ಕೇಳಿ, ತಾರ್ಕಿಗೆ ಹೋಗಿ ಮನುಷ್ಯ ಒಂದನ್ನ ಹೇಳ್ತಾನೆ ಇರ್ತಾನೆ. ಇನ್ನೊಂದು ಹೇಳ, ಲಾಸ್ಟ್ ಅಲ್ಲಿ ಹೇಳಿ ಮುಗಿಸ್ತೀನಿ. ಆಯ್ತು ಗುರುಗಳೇ. ಆಧ್ಯಾತ್ಮಿಕದಲ್ಲಿ ಎಲ್ಲಾ ಪ್ರಶ್ನೆಗಳು ಉತ್ತರ ಕೊಡುವ ಶಕ್ತಿ ಇರೋದು ಇದೊಂದಕ್ಕೇನೆ. ಹೌದು ಗುರುಗಳೇ, ಹೌದು. ಏನ್ ಗೊತ್ತಾ? ವೆರಿ ಸಿಂಪಲ್. ನನ್ನ ಹತ್ರಕ್ಕೆ ಯಾರಾದ್ರೂ ಬರ್ಲಿ, 1000 ಜನ ಬರ್ಲಿ, ಆಧ್ಯಾತ್ಮಿಕದಲ್ಲಿ ಒಂದು ಮಾತ್ರ ಆನ್ಸರ್ ಕೊಡ್ಬೋದು. ಹೌದು. ಹೆಂಗೆ ಅಂದ್ರೆ, ಒಂದ್ ಆನ್ಸರ್, ನಿನ್ನ ಕರ್ಮಾನುಸಾರ ಎಲ್ಲವೂ ಆಗುತ್ತದೆ. ಹೌದು. ಅದು ಗೊತ್ತಾಗ್ಲಿಲ್ವಾ? ಪೂರ್ವ ಜನ್ಮದ ಕರ್ಮವನ್ನ ನೀನು ಅನುಭವಿಸುತ್ತಿದ್ದೀಯಾ? ಎರಡನೇದು. ಪೂರ್ವ ಜನ್ಮದ ಕರ್ಮವನ್ನು ನೀನು ಅನುಭವಿಸ್ತಿದ್ದೀಯಾ? ಎರಡನೇದು. ಮೂರನೇದು, ಕರ್ಮ ಕಳೆದ ಮೇಲೆ ನಿನಗೆ ಮುಂದೆ ಸುಖ ಸಿಗುತ್ತೆ ಸ್ವರ್ಗದಲ್ಲಿ. ಇಷ್ಟ ಹೇಳ್ಬಿಟ್ರೆ ನೀವು ಎಲ್ಲ ಸ್ಪಿರಿಚುಯಾಲಿಟಿ ಇದನ್ನೆಲ್ಲ ನೀವು ನಂಬಿಡ್ತೀರಾ ಹಾಗಾದ್ರೆ? ಅಲ್ಲ, ಇದೆಲ್ಲ ಜನಗಳಿಗೆ ಹೇಳೋದು ಅಷ್ಟೇ. ಇದೆಲ್ಲ ಹೇಳ್ಬಿಟ್ರೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲ, ಅದಕ್ಕೆ ಯಾವ್ದು ಆರ್ಗ್ಯುಮೆಂಟ್ ಇಲ್ಲ. ಇಷ್ಟ ಯಾವ್ದು ಇಲ್ಲ, ನೋ ಆರ್ಗ್ಯುಮೆಂಟ್. ನಿಮ್ಮ ಒಂದು ಪ್ರಯತ್ನಕ್ಕೆ ಗೆಲುವು ಸಿಕ್ಲಿ. ಧನ್ಯವಾದಗಳು. ಒಟ್ನಲ್ಲಿ ನೋಡಪ್ಪ, ನನಗೆ
ನೋಡು, ನಾವು ತುಂಬಾ ಜನ ನನ್ಗೆ ಫೋನ್ ಕಾಲ್ಸ್ ಬರ್ತಾ ಇದೆ, ಒಳ್ಳೊಳ್ಳೆ ಮೆಸೇಜ್ಗಳು ಬರ್ತಾ ಇದೆ, ತುಂಬಾ ಜನಕ್ಕೆ ಅನುಕೂಲ ಆಗ್ತಾ ಇದೆ. ಹೌದು ಕೆಟ್ಟದಾಗಿದೆ ಅಂತ ಅಲ್ಲ, ನಿಮ್ಮ ಮಾತನ್ನು ನಂಬಿ ಕೆಟ್ಟದ್ದಾಗಿದೆ ಅಂತ ಇದುವರೆಗೂ ಒಂದು ಫೋನು ಬಂದಿಲ್ಲ. ನಿಜ, ಬರಲ್ಲ ಯಾಕಂದ್ರೆ ನೀವು ಯಾವುದೇ ಪವಾಡ. ನೆಕ್ಸ್ಟ್ ಕೇಳಿ, ಹೇಳ್ತೀನಿ ಕೇಳಿ. ದಿಸ್ ಇಸ್ ದ ಫೈನಲ್ ಆನ್ಸರ್. ನೀವು ರಿಮೆಂಬರ್, ನಾನು ಏನಾದ್ರೂ ಹೇಳಿ ಹೇಗಾದ್ರೂ ಮಾಡ್ಲಿ, ಒಬ್ಬರಿಗೆ ಏನಾದ್ರು ನಿಮ್ಮ ಮಾತನ್ನ ನಂಬಿ ನಾನು ಕೆಟ್ಟೋದೆ ಅಂತ ಅವ್ರು ನನ್ನ ಎಕ್ಸ್ಪ್ಲನೇಷನ್ ಕನ್ವಿನ್ಸ್ ಮಾಡಿದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಆಗ ಆ ಕ್ಷಣದಲ್ಲಿ ಯೋಚನೆ ಮಾಡ್ತೀನಿ, ಒಬ್ಬರನ್ನ ಕನ್ಸಿಡರ್ ಮಾಡ್ಲಾ 99 ಜನನ ಕನ್ಸಿಡರ್ ಮಾಡ್ಲಾ ಅಂತ. 99 ಜನನೇ ಕನ್ಸಿಡರ್ ಅಷ್ಟೇ, ಫಿನಿಶ್, ಸ್ಟಾಪ್ ಮಾಡಲ್ಲ. ಐ ವಿಲ್ ಕನ್ಸಿಡರ್ 99. 10 people calls, I will consider 90. ಹಂಗೆ ಆ ತರ ನಾ ಎಲ್ಲವನ್ನೂ ಸರಿ ಮಾಡಿ ಎಲ್ಲರೂ ಚೆನ್ನಾಗಿರ್ತೀನಿ ಅನ್ನೋದು ಈ ಸೃಷ್ಟಿನಲ್ಲಿ ಸಾಧ್ಯ ಇಲ್ಲ. ಎಲ್ಲರ ನಂಬಿಕೆಗಳನ್ನು ಸರಿ ಇದೆ ಅಂತ ಹೇಳಿ ನಂದೇ ಸರಿ ಅನ್ನತಕ್ಕಂಥದ್ದು ಅದು ಕೂಡ ಸರಿ ಇಲ್ಲ ಅಲ್ವಾ? ನಮ್ಮ ಪ್ರಯತ್ನ ಮಾಡ್ತೀವಿ, ಪಾಪ ನಿಮ್ ಕೈಲಿ ಏನಾಗಬೇಕು ಸಹಾಯ, ನಿಮ್ ಪ್ರಯತ್ನ ನೀವು ಮಾಡ್ತೀರಿ. ಸದ್ಯಕ್ಕೆ ನಿಮ್ಗೆ ಇಷ್ಟು ಮಾತಾಡ್ತಾರಲ್ವಾ, ನನಗೆ ಇದುವರೆಗೆ ಒಂದ್ ಫೋನ್ ಕಾಲು ಬಂದಿಲ್ಲ. ಕೇವಲ ಈ ತರ ಕ್ರಾಸ್, ನೀವೇನೋ ಸ್ವಲ್ಪ ಕ್ಲಾರಿಟಿ ನಿಧಾನ ಮಾತಾಡಿದ್ರಿ. ಕೆಲವರು ಸುಮ್ನೆ ಆರ್ಗ್ಯುಮೆಂಟ್ ಆಗಿ ಮಾತಾಡೋದು, ನೆಗೆಟಿವ್ ಆಗಿ ಮಾತಾಡೋದು ಕಾಸ್ ಬಂದಿದೆ. ನನಗೆ ಹಿಂಗ ಅನ್ಯಾಯ ಯಾಕಂದ್ರೆ ಯಾವನು ಫೋನ್ ಮಾಡಿಲ್ಲ. ಗುರುಗಳ ನಿಮ್ ಮಾತ್ ನಂಬಿ ನಂಗೆ ಇಷ್ಟ ಅನ್ಯಾಯ ಆಯ್ತು, ನಾನು ಹಿಂಗ್ ಮಾಡ್ತಿದ್ದೆ ಅಂತ ಒಬ್ನು ಫೋನ್ ಮಾಡಿಲ್ಲ. ಬರೀ ಕ್ರಾಸ್ ಕ್ವಶನಿಂಗ್ ಮತ್ತೆ ಮೌಢ್ಯಗಳನ್ನ ನಂಬಿ ಯಾವ್ದೋ ವ್ಯಾಪಾರ ಮನೋಸ್ಥಿತಿಲಿ ಮಾತಾಡೋರೇ ಜಾಸ್ತಿ ಗುರುಗಳು. ನಿಜ ಹಂಗಾಗಿದೆ. ಯಾವ ಊರು ನೀವುದು? ಯಾವ ಊರು? ನಂದು ಬಂದ್ಬಿಟ್ಟು ಉಡುಪಿ, ಕುಂದಾಪುರ. ಉಡುಪಿ ಶೆಟ್ಟಿ, ಸಂದೀಪ್ ಶೆಟ್ಟಿ ಅಂತ ನನ್ನ ನೇಮು. ಹೌದಾ? ಜ್ಯೋತಿಷ್ಯರ ನೀವು? ನಾನು ಜ್ಯೋತಿಷ್ಯ ಎಲ್ಲ ಕಲಿತಾ ಇದ್ದೀನಿ ಗುರುಗಳು, ಕಲಿಯೋದಿರುತ್ತೆ. ಓಕೆ, ಒಂದು ಹೇಳ್ತೀನಿ. ಲಾಸ್ಟ್ ಅಲ್ಲಿ ನಾನು ಜ್ಯೋತಿಷ್ಯದ ಬಗ್ಗೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ನಲ್ಲ, ಆಗ ನಿಮ್ಮ ಇದ್ರ ಕಡೆ ಇದು ಶೃಂಗೇರಿಯಿಂದ ಒಬ್ರು ಮೆಸೇಜ್ ಪರ್ಸನಲ್ ನಂಬರ್ ತಗೊಂಡು ಮೆಸೇಜ್ ಮಾಡಿದ್ರು. ಜ್ಯೋತಿಷ್ಯ ಸತ್ಯ ಅಂತ ನಾವು ಪ್ರೂವ್ ಮಾಡ್ತೀವಿ, ನಮ್ದು ಟೀಮ್ ಬರ್ತೀವಿ, ನೀವು ಚಾಲೆಂಜ್ ತಗೋತೀರಾ ಅಂತ. ನಾನ್ ಏನ್ ಮಾಡಿದ್ರೆ ಇಮ್ಮಿಡಿಯೇಟ್ ಎಲ್ಲ ನಟರಾಜ್ ಅಂತ ಒಬ್ರು ಇದಾರೆ ನಮ್ಮ ಇಲ್ಲಿ, ಅಲ್ಲ ಇನ್ನೊಬ್ರು ನಟರಾಜ್ ಅಂತ ಪದ್ಮನಾಭನಗರದಲ್ಲಿ ಇದಾರೆ. ಅವರು ಎಸ್ ರಿಟರ್ನ್ ನಿಯರ್ಲಿ 20 to 30 ಬುಕ್ಸ್ ಬರ್ದಿದ್ದಾರೆ. ಅವರು ನಟರಾಜ್ ಅಂತ ಅವ್ರು ಒಂದು ಜ್ಯೋತಿಷಕ್ಕೆ ಸವಾಲು ಅಂತ 15 ವರ್ಷದಿಂದ 10 ಲಕ್ಷ ಕೊಡ್ತೀನಿ ಅಂತ ಒಂದು ಬುಕ್ ರಿಲೀಸ್ ಮಾಡಿದ್ರು. ಆ ಪುಸ್ತಕ ತಂದು ನಾನು ಇಟ್ಕೊಂಡು ಓದಿದ್ದೆ. ಅದಾದ್ಮೇಲೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಅವರು ಸವಾಲ್ ಹಾಕಿದ್ರು ಬುಕ್. ಆಯ್ತಾ? ನಟರಾಜ್ ಅಂತ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ, ಐ ಆಮ್ ಪ್ಲಾನಿಂಗ್ ಟು ಸ್ಪೆಂಡ್ ನಿಯರ್ಲಿ 2 lakhs ಒಂದು ದೊಡ್ಡ ಆಡಿಟೋರಿಯಂ ಮಾಡಿ ಇವ್ರನ್ನ ಕಳಿಸ್ತೀನಿ. ಇವ್ರು ಜ್ಯೋತಿಷ ಸುಳ್ಳು ಅಂತ ಇವ್ರು ಪ್ರೂವ್ ಮಾಡ್ತಾರೆ, ಇವ್ರು ಜ್ಯೋತಿಷ ಸತ್ಯ ಅಂತ ಪ್ರೂವ್ ಮಾಡ್ತಾರೆ. 8-10 ಜನ ಫ್ರಮ್ ಶೃಂಗೇರಿಯಿಂದ ಪಂಡಿತರು ಬಂದು ಅವ್ರಿಗೆಲ್ಲ ನಾವು ಅರೇಂಜ್ಮೆಂಟ್ ಮಾಡ್ತೀವಿ, ಇದನ್ನ ಟಿವಿನಲ್ಲಿ ಲೈವ್ ಕೊಡ್ತೀವಿ, ಅಂಡ್ ವಿ ರೆಕಾರ್ಡ್ ಎವ್ರಿಥಿಂಗ್ ಅಂತ. ನಾನು ಏನೇನೆಲ್ಲ ಆರ್ಗನೈಸ್ ಮಾಡ್ಕೊಂಡು ಒಂದ್ ವಾರದಲ್ಲಿ ನಿಮ್ಗೆ ಡೇಟ್ ತಿಳಿಸ್ಕೊಂಡ್ಬಿಟ್ಟು ಪಾರ್ಟಿ ಪತ್ತೇನೆ ಇಲ್ಲ. 4 ತಿಂಗಳಾಯ್ತು. ಒಳ್ಳೆ ಇದೇ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ ಗುರುಗಳೇ. ಇಲ್ಲೇ ಅಲ್ಲ ಉತ್ತರ ಅಲ್ಲ. ಇಫ್ ಯು ಟೇಕ್ ಇನಿಷಿಯೇಷನ್ ಐ ವಿಲ್ ಆರ್ಗನೈಸ್. ನೀವು ಒಂದಷ್ಟು ಜನ ಪಂಡಿತರು ಕರ್ಕೊ ಬನ್ನಿ ಬೆಂಗಳೂರಿಗೆ, ನಾವು ಆರ್ಗನೈಸ್ ಮಾಡ್ತೀವಿ ಓಪನ್ ಡಿಬೇಟ್. ಯಾಕೆಂದ್ರೆ ನೀವು ಸತ್ಯವನ್ನ, ನನಗೆ ಸತ್ಯ ಬೇಕು, ನಾನು ಇದುವರೆಗೆ ಬರೀ ಕತ್ತಲಲ್ಲಿದ್ದೀನಿ, ನೀವು ಬಂದು ಪ್ರೂವ್ ಮಾಡಿದ್ರೆ ಸ್ಟೇಜ್ ಮೇಲೆ ಕುಳಿತುಕೊಂಡು ಅದು ಟಿವಿ ಲೈನ್ ಕೊಡ್ತೀವಿ. ಈಗ ಇನ್ನ ನಂಬರ್ ಸೇವ್ ಮಾಡ್ಕೊಂಡು ನೀವು ಎಷ್ಟು ಜನ ಪಂಡಿತರು, ಎಷ್ಟು ಜನ ಏನು ಅಂತ ನಂಗೆ ಡೀಟೇಲ್ಸ್ ಕಳಿಸಿ, ನಾನು ಒಂದು ಆಡಿಟೋರಿಯಂ ಫಿಕ್ಸ್ ಮಾಡ್ತೀನಿ. ಐ ವಿಲ್ ಆರ್ಗನೈಸ್ ಎವ್ರಿಥಿಂಗ್. ಅವ್ರನ್ನೇ ನಟರಾಜ್ ಅವ್ರನ್ನೇ ಕರೆಸ್ತೀನಿ. ಹೌದು, ಒಳ್ಳೇದಾಗ್ಬೇಕು ಗುರುಗಳೇ, ಈಗ ಸಮಾಜಕ್ಕೆ ಒಳ್ಳೇದಾಗ್ಬೇಕು. ಈಗ ಅದನ್ನ ನಂಬೋದಾದ್ರೆ ಈ ದಿಶೆನಲ್ಲಿ ಪ್ಲಾನ್ ಮಾಡಿ. ದಿಸ್ ಇಸ್ ನನಗೇನ್ ಗೊತ್ತಾ, ಈ ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ನನಗೆ. ಈ ಎಲ್ಲಾ ಕತ್ತಲಲ್ಲಿ ಇಟ್ಟಿದಾರಲ್ಲ, ಲೈವ್ ಪ್ರೋಗ್ರಾಮ್ ಟಿವಿಲಿ ಕೊಡ್ತೀವಿ ಅಂದ್ರೆ ಟಿವಿನವ್ರು ಬೇಕಾಷ್ಟು ಓಡ್ ಬರ್ತಾರೆ. ಮತ್ತೆ ನಾವೆಲ್ಲ ಯೂಟ್ಯೂಬ್ ಎಲ್ಲ ಟೋಟಲ್ ನಾವು ರೆಕಾರ್ಡಿಂಗ್ ಮಾಡ್ತೀವಿ. ಆಯ್ತಾ? ಮತ್ತೆ ಕುಳಿತುಕೊಂಡು ಯಾರು ಪುಸ್ತಕ ಬರ್ದಿರೋರು ಮಾಡ್ತೀರಾ ನೀವು? ಇದು ನಿಮ್ ಮಾತ್ ನಿಜ. ನಾನು ಇದಕ್ಕೆ ಚಾಲೆಂಜಿಂಗ್ ಅಂತ ತಗೋತೀನಿ. ನಾ ಒಂದ್ ಮಾತು ಹೇಳ್ತೀನಿ. ಹಾಗಂತ ನಾನಿಲ್ಲಿ ಪ್ರೂವ್ ಮಾಡೋ ದೊಡ್ಡವನಲ್ಲ, ಬಿಕಾಸ್ ನಾನು ಅಷ್ಟೊಂದು ತಿಳುವಳಿಕೆ ಉಳ್ಳವನಲ್ಲ. ನೀವು ಬೇಡ, ಬೇರೆ ಇದಾರೆ ಅದಕ್ಕಿದ್ದಾರೆ. ನಿಮ್ಮ ಮುಖ ನೋಡಿ ಹೇಳೋರು ಇದಾರೆ, ಜಾತಕ ನೋಡಿ ಹೇಳೋರು ಇದಾರೆ. ಇಲ್ಲೊಬ್ಬ ಮಲ್ಲೇಶ್ವರಂ ಅಲ್ಲಿ ಗುರುಗಳೇ, ನಾನು ಹೇಳ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ನಾನು ಸುಳ್ಳು ಹೇಳಲ್ಲ ನಿಮ್ಮ ಹತ್ರ. ಇರ್ಲಿ ಅದು ಎಕ್ಸ್ಪೀರಿಯನ್ಸ್. ಈಗ ಒಂದ್ ಕೆಲಸ ಮಾಡಿ ಸರ್, ನೀವು ಒಂದು 5-10 ಜನನ ಕಾಂಟ್ಯಾಕ್ಟ್ ಮಾಡಿ. ಒಂದ್ ಮಿನಿಮಮ್ ಫೋಟೋ ಎಲ್ಲ ಸ್ಟ್ರಾಂಗ್ ಆಗಿರೋರ್ನ ಪಂಡಿತ ಡೀಟೇಲ್ಸ್ ನನಗೆ ಈ ನಂಬರ್ ವಾಟ್ಸ್ಆಪ್ ನಲ್ಲಿ ಡೀಟೇಲ್ಸ್ ಕಳಿಸಿ. ನೀವು ಅವ್ರು ಬರ್ತಾರ ಅಂತ ಅವ್ರ ಒಪ್ಪಿಗೆಯನ್ನು ಕಳಿಸಿ. ಆರ್ಗ್ಯುಮೆಂಟ್ ಬಟ್ ನಟರಾಜ್ ಅವ್ರದ್ದು ನಾನು ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ, ಅವ್ರ ಡೀಟೇಲ್ಸ್ ನಾನು ಕಳಿಸ್ತೀನಿ.
ನಿಮ್ದೆಲ್ಲ ಬಂದ್ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡೋಣ. ವಿಲ್ ಹ್ಯಾವ್ ಎ ವೆರಿ ಗುಡ್ ಡಿಬೇಟ್ ಮಾಡೋಣ. ಜನರಿಗೆ ಸತ್ಯ ಶಿಕ್ಷಣ, ಬಿಕಾಸ್ ದೇ ಆರ್ ಇನ್ ಲಾಟ್ ಆಫ್ ಕನ್ಫ್ಯೂಷನ್. ಕರೆಕ್ಟ್. ನಥಿಂಗ್ ರಾಂಗ್. ನೀವು ಪ್ಲಾನ್ ಮಾಡಿ. ಏನ್ ನಿಮ್ಮ ಹೆಸರು ಏನಂದ್ರಿ? ಸಂದೀಪ್ ಶೆಟ್ಟಿ ಅಂತ. ಇದು ನಂಬರ್ ಸೇವ್ ಮಾಡ್ಕೋತೀನಿ. ಸೇವ್ ಮಾಡ್ಕೊಳ್ಳಿ. ನೀವು ವಾಟ್ಸಪ್ ಅಲ್ಲಿ ನೀವು ಇದು ಪ್ಲಾನ್ ಮಾಡಿ. ಲೇಟ್ ಆದ್ರೂ ಪರವಾಗಿಲ್ಲ, ಆರ್ಗನೈಸ್. ಓಕೆ, ಕೆಲವೊಬ್ರು ಪಂಡಿತರು ಇದಾರೆ. ಓಕೆ ಮಾಡೋಣ. ಖಂಡಿತ ಮಾಡಿ. ಎಲ್ಲರಿಗೂ ಒಳ್ಳೆದಾಗ್ಲಿ, ತೊಂದ್ರೆ ಇಲ್ಲ. ಓಕೆ ಗುರು. ನಾನು ನೆಗೆಟಿವ್ ಆಗಿ ಪ್ರೂವ್ ಮಾಡ್ಬೇಕು ಅಂತಲ್ಲ. ಇಫ್ ಇಟ್ ಬಿಕಮ್ ಪಾಸಿಟಿವ್, ಐ ಆಮ್ ವೆರಿ ಹ್ಯಾಪಿ. ಎಕ್ಸಾಕ್ಟ್ಲಿ. ಅರ್ಥ ಆಯ್ತಾ? ಬಿಕಾಸ್ ಹ್ಯಾವ್ ಟು ಗಿವ್ ಪ್ರಾಪರ್ ಥಿಂಗ್ಸ್ ಟು ದ ಸೊಸೈಟಿ. ಎಸ್. ಓಕೆ, ಪ್ಲೀಸ್ ಡೂ ಇಟ್. ಮಾಡಿ. Sure.